ಕೊಟ್ಟಿಲ್ಲ, ಇದು ನಾನು ತರ್ತೀನಿ ಮಗು. ಆಯ್ತಾ? ಹೋಗ್ಬಾರ್ದು, ಮತ್ತೊಂದಿಗೆ ಸಿಟ್ಟು ಬರ್ತದೆ. ಆಯ್ತಾ? ಇಲ್ಲಿದ್ದಕ್ಕೋ ಅಯ್ಯೋ, ನನಗೆ ಹಸಿವಾಗ್ತಾ ಉಂಟು. ಅಮ್ಮ ತರಲಿಕ್ಕೆ ಹೋಗಿದ್ದಾರೆ. ಅಯ್ಯೋ, ಇದು ತಡಿಲಿಕ್ಕೆ ಆಗುದಿಲ್ಲ. ಜೋರು ಹಸಿವಾಗ್ತಾ ಎಂತದಿದು ಕಟ್ಟೆ ಒಳಗೆ ಚುಚ್ಚಲು ಹೇಳ್ತಾ ಉಂಟಲ್ಲ. ಅಮ್ಮ, ಪಾಪ ತಂತೀಯಾ? ಹಣ್ಣು ತಂತೀಯಾ? ಅಮ್ಮನಿಗೆ ಕೇಳುವುದಿಲ್ಲ. ಅಮ್ಮ ಹತ್ತಿರ ಅಂತ ಹೇಳಿ ಬಹಳ ದೂರ ಹೋಗಿದ್ದಾಳೆ. ಏನುಂಟು ಒಮ್ಮೆ ಸುತ್ತ ನೋಡ್ತೇನೆ. ಅರೆ, ಹಣ್ಣು ಹತ್ತಿರದಲ್ಲೇ ಉಂಟು. ಕೆಂಪು ಕೆಂಪಾಗಿ ಗೋಚರಿಸ್ತಾ ಉಂಟು. ಸ್ವಲ್ಪ ಮೇಲೆ ಇರಬೇಕು. ಅಮ್ಮ ಬರುವ ಮೊದಲು ಆ ಹಣ್ಣನ್ನು ತಿಂದು ಸುಮ್ಮನೆ ಕೂತಿರ್ತೇನೆ. ತಡ ಮಾಡುವುದಿಲ್ಲ. ಸಾಮರ್ಥ್ಯವನ್ನು ಸೇರಿಸಿ ಒಮ್ಮೆ ಮೇಲೆ ಹಾಕಿದ ಅಮೃತವನ್ನು ಉಣಬಡಿಸುವಾಗ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಉಂಡವ ನಾನು. ಆದರೆ ಸೂರ್ಯಚಂದ್ರರ ಮೋಸದಿಂದಾಗಿ ನೇರವಾಗಿ ಶ್ರೀಹರಿಯಲ್ಲಿ ಹೋಗಿ ಹೇಳಿದ್ದು, ಅವನು ಚಕ್ರಾಘಾತಕ್ಕೆ ಒಳಗಾದಂತಹ ನಾನು ರಾಹುಕೇತುಗಳಾಗಿದ್ದೇವೆ. ಹಾಗಾಗಿ ಆ ಸೂರ್ಯಚಂದ್ರರನ್ನು ಪೀಡಿಸಬೇಕಾಗಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಹೇಳುತ್ತೇನೆ.
ಕೇಳು. ಹೌದು, ಯಾಕೆ ಬಂದೆ, ಎಲ್ಲಿಗೆ ಹೋಗುವ ತಿಳಿದು ನಾನು ಯಾರಾದರೆ ನಿನಗೆ ಏನು? ನಿನಗೆ ಈ ಪಾರ್ವತ್ಯವನ್ನು ಕೊಟ್ಟವರು ಯಾರು? ಬಂದ ಹಾಗೆ ಹೋದ್ರ ಒಳಿತು, ನನಗೆ ಅಡ್ಡವಾಗಿ ನಿಂತ್ರ ತುಟ್ಟಿ ಪುಡಿ ಮಾಡಿ ನಿನ್ನ ಪಾರ್ವತ್ಯಕ್ಕೆ ನಾನು ಯಾರು ಎಂಬುದಾಗಿ ನನ್ನನ್ನೇ ಪ್ರಶ್ನಿಸುತ್ತಾ ಇದೆಯಲ್ಲ. ಹೌದು, ನೀನು ಮೇಲೆ ಮೇಲೆ ಹಾರುತ್ತಿರುವುದು ಯಾಕೆ? ಅದು ನನ್ನ ಆಹಾರವ ಎನ್ನುವ ಹಾಗೆ. ಅದು ಆಹಾರವಲ್ಲ, ಸೂರ್ಯದೇವರು. ಅವರ ಹತ್ತಿರಕ್ಕೆ ಹೋದ್ರೆ ನೀನು ಸುಟ್ಟು ಹೋಗುತ್ತೀಯ. ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ, ಇಲ್ಲಿಂದ ಕೇಳು ಕೇಳು. ಸ್ವರ್ಭಾನ್. ಹೌದು, ಈಗ ರಾಹು ಕೆತ್ತುಗಳಾಗಿದ್ದೇವೆ. ಈಗ ಅದೇ ಹಲವೇ ಮಾತ್ರ ಕಾಣ್ತಾ. ಹೌದು, ಈಗ ರಾಹು ಆಗಿದ್ದೇನೆ. ಹೌದಾ? ನೀನಾ ಹೊರಟದೆಲ್ಲಿಗೆ? ಅಲ್ಲ, ಅವನ ನಿಂಗು ನಿನ್ನದೆಲ್ಲ ಬೇಡ. ನನ್ನಿಂದ ಮೊದಲು ಹೋಗಿ ಅದನ್ನು ತಿನ್ನುವುದಕ್ಕೆ ಹೊರಟು ನಿಂತಲ್ಲ. ಇನ್ನ ನೀಗ ಕಾಲಿನಿಂದ ಮತ್ತೆ ಕೆಳಗಿಳಿಸ್ತೇನೆ. ಬಾ 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 ನೋಡೋಣ.